ಸರದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ಮಾಹಿತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಏನು ಅಂದ್ರೆ ಕನ್ನಡವನ್ನ ಕಲಿಯೋಣ, ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ. ಏನ್ ಮೇಡಮ್ ಇದು ಹೊಸ ವಿಷಯ ಅಂತ ಕೇಳ್ತಿದ್ರ? ಹೌದು, ಕನ್ನಡ ಆನ್ಲೈನ್ ತರಗತಿ ನಡೀತಾ ಇದೆ. ಎಲ್ಲಿ, ಯಾವಾಗಿಂದ? ಹೌದು, ನಿಮ್ಮ ಮಕ್ಕಳಿಗೆ ಏನಾದ್ರೂ ಕನ್ನಡ ಸಬ್ಜೆಕ್ಟ್ ಕಷ್ಟ ಆಗ್ತಾ ಇದ್ರೆ, ಕನ್ನಡದಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಂತ ಇದ್ರೆ, ಹಾಗೆಯೇ ನಾವು ಬೇರೆ ರಾಜ್ಯದಿಂದ ಬಂದಿದೀವಿ, ಕನ್ನಡವನ್ನ ಕಂಪಲ್ಸರಿ ಮಾಡಿದ್ದಾರೆ, ಓದ್ಲೇಬೇಕು, ಏನ್ ಮಾಡೋದು ಮೇಡಮ್, ಕನ್ನಡ ಅಂದ್ರೆ ನಮ್ಗೆ ಆಗಲ್ಲ, ನಮ್ಮ ಮಕ್ಳಿಗೆ ಏನಪ್ಪ ಮಾಡೋದು ಅಂತ ನಿಮ್ಗೆ ಏನಾದ್ರೂ ತಲೆಯಲ್ಲಿ ವಿಚಾರಗಳಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆ, ವಿಷಯಕ್ಕೆ ಬರೋಣ. ಯಾವಾಗ ಸ್ಟಾರ್ಟ್ ಆಗ್ತಿದೆ? ಮೇ ಎಂಡ್ ಅಥವಾ ಜೂನ್ ಅಲ್ಲಿ ಈ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಕ್ವಶನ್, ಯಾರಿಗೆಲ್ಲ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ? ಆಲ್ರೆಡಿ ಹೇಳಿದೀನಿ, ಕನ್ನಡದನ್ನ ಯಾರು ಚೆನ್ನಾಗಿ ಕಲಿಬೇಕು, ಮಾರ್ಕ್ಸ್ ತಗೋಬೇಕು ಅಂತ ಹೇಳ್ತಿರೋರಿಗೆ ಈ ಕ್ಲಾಸ್ ಹೆಲ್ಪ್ ಆಗುತ್ತೆ. ಓಕೆ, ಏಜು 4ನೇ ಕ್ಲಾಸ್ ಇಂದ 4th ಸ್ಟ್ಯಾಂಡರ್ಡ್ ಇಂದ ಅಪ್ ಟು 12 ತನಕ ತಗೊಂತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ಕನ್ನಡ ಆನ್ಲೈನ್ ಕ್ಲಾಸ್ ತಗೊಳ್ಳೋದ್ರಿಂದಾಗಿ ನಮ್ಮ ಮಕ್ಳು ಖಂಡಿತ ಪಾಸ್ ಆಗ್ತಾರಾ? ನಿಜವಾಗ್ಲೂ ಕನ್ನಡವನ್ನ ಅವರು ತಪ್ಪಿಲ್ಲದೆ ಬರಿಬಹುದಾ, ಓದಬಹುದಾ ಅನ್ನೋದು ಕೂಡ ನಿಮ್ ಡೌಟ್ ಆಗಿರುತ್ತಲ್ವಾ? ಹೌದು, ಅದಕ್ಕೆ ಭರವಸೆ ನಾನೇ ಕೊಡ್ತೀನಿ. ಯಾಕೆಂದ್ರೆ ಒಂದ್ 2-3 ವರ್ಷದಿಂದ ನಾನು ಆಫ್ಲೈನ್ ಕ್ಲಾಸ್ ಅನ್ನ ಕನ್ನಡದ ಒಂದಿಷ್ಟು ಬೇರೆ ರಾಜ್ಯದ ಮಕ್ಕಳಿಗೆ ತಗೊಂತಾ ಇದ್ದೀನಿ. ಹಾಗೆ ನಮ್ಮ ಕನ್ನಡದ ಮಕ್ಕಳಿಗೆ ಕೂಡ ತಗೊಂತೀನಿ. ಯಾಕಂದ್ರೆ ಅವ್ರು ತುಂಬಾ ಬರವಣಿಗೆಯಲ್ಲಾಗ್ಲಿ ಓದೋದ್ರಲ್ಲಾಗ್ಲಿ ತುಂಬಾ ವೀಕ್ ಇದ್ರು, ಮಾರ್ಕ್ಸ್ ಕೂಡ ಕಡಿಮೆ ಬರ್ತಿತ್ತು. ಸೊ ಹಾಗಾಗಿ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಯಾಕೆ ಅವ್ರಿಗೆ ಕಷ್ಟ ಆಗ್ತಿದೆ, ಏನು ಅಂದ್ರೆ ಮೂಲ ಏನು ಅಂತ ಅದನ್ನ ನಾನು ಸ್ಟಡಿ ಮಾಡಿ, ಸೊ ಹಾಗಾಗಿ ಅವ್ರು ಇವಾಗ ಔಟ್ ಆಫ್ ಔಟ್ ಕೂಡ ತಗೊಂತಾ ಇದ್ದಾರೆ. ಹಾಗಾಗಿ ನಾವು ಮನಸ್ಸು ಮಾಡಿದ್ರೆ, ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಖಂಡಿತ ಯಾವ ಲೆವೆಲ್ ಅಲ್ಲಿರೋ ಮಕ್ಕಳು ಕೂಡ ನಾವು ಪಾಸ್ ಮಾಡಿಸ್ಬೋದು. ಓಕೆ, ಆದ್ರೆ ಪ್ರಯತ್ನ ನನ್ನದೊಬ್ಬಳ ಸಾಲ, ನಿಮ್ದು ಕೂಡ ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಿಮ್ದು ಯಾವ ಸಮಯದಲ್ಲಿ ಈ ಕ್ಲಾಸಸ್ ಇರುತ್ತೆ ಅಂತಂದ್ರೆ, ನೀವು ನಮ್ಗೆ ಕಮೆಂಟ್ ಮಾಡ್ಬೇಕು. ಏನು, ನಿಮ್ಮ ಮಕ್ಕಳ ವಯಸ್ಸೆಷ್ಟು, ಯಾವ ತರಗತಿಯಲ್ಲಿ ಓದ್ತಾ ಇದ್ದಾರೆ, ಹಾಗೆ ನಿಮ್ಮ ಮಕ್ಕಳ ಸಮಸ್ಯೆ ಏನು ಕನ್ನಡ ವಿಷಯದಲ್ಲಿ, ನಿಮ್ಗೆ ಅನುಕೂಲವಾಗುವಂತ ಸಮಯ ನನ್ಗೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಸವಿವರವಾದ ವಿಡಿಯೋವನ್ನ ಮಾಡಿ ನಿಮ್ಗೆ ತಿಳಿಸ್ತೀನಿ. ಹಾಗೆ ಅದಕ್ಕೆ ಎಷ್ಟು ಚಾರ್ಜಸ್ ಕೂಡ ಆಗುತ್ತೆ ಅನ್ನೋದು ಕೂಡ ಎಲ್ಲವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನನಗೆ ಬೇಕಾಗಿರೋದು ನಿಮ್ಮ ಕಮೆಂಟ್ ಎಷ್ಟು ಜನಕ್ಕೆ ನೀಡಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಓಕೆ, ನಿಮ್ಮ ನೆಕ್ಸ್ಟ್ ಕ್ವಶನ್ ಬರುತ್ತೆ, ನನ್ನ ಮಕ್ಕಳು 7th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ, ಫಸ್ಟ್ ಲ್ಯಾಂಗ್ವೇಜ್ ಅನ್ನು ಕನ್ನಡ ತಗೊಂಡಿದ್ದಾರೆ ಅಂತ. ಇನ್ನೊಂದು ಪೇರೆಂಟ್ಸ್ ಹೇಳ್ತಾರೆ, ನನ್ ಮಗ 7th ಓದಿದ್ದಾನೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂತಿದ್ದಾರೆ ಅಂತ. ಸೊ ಹಾಗಾಗಿ ಎಲ್ಲರಿಗೂ ಸಪರೇಟ್ ಆಗಿ ಮಾಡುವಂತ ಪ್ಲಾನ್ ಇದೆ. ಕನ್ನಡವನ್ನ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡವರಿಗೆ ಒಂದು, ಕನ್ನಡವನ್ನ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡವರೊಂದು, ಹಾಗೆ 7th 8th 5th 4th ಎಲ್ಲವೂ ಸಪರೇಟ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ಪ್ರಯತ್ನವನ್ನ ಮಾಡೋಣ. ಕನ್ನಡದ ಮಕ್ಕಳಾಗ್ಲಿ, ಕನ್ನಡ ಅನ್ನೋದು ಅನಿವಾರ್ಯ, ಓದ್ಲೇಬೇಕು, ಬರೀಲೇಬೇಕು. ಅಷ್ಟೊಂದು ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಸ್ಕೋರ್ ಕೂಡ ತುಂಬಾ ಕಡಿಮೆ ಆಗತ್ತೆ. ಸೊ ಹಾಗಾಗಿ ಈ ಒಂದು ಪ್ರಯತ್ನವನ್ನ ಮಾಡಕ್ಕೆ ಹೊರಟಿದ್ದೀನಿ. ಆನ್ಲೈನ್ ಕ್ಲಾಸ್ ತಗೊಂಡ ತಕ್ಷಣ ಪಾಸ್ ಆಗ್ಲಿಕ್ಕೆ ಆಗತ್ತಾ ಅಂತ? ಆದ್ರೆ 15 ನಿಮಿಷ 20 ನಿಮಿಷ ನೀವು ಡೈಲಿ ಅದಕ್ಕೆ ಯುಟಿಲೈಸ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಸಾಧ್ಯ. ಆ ಪ್ರಯತ್ನವನ್ನ ನಾನ್ ಮಾಡ್ತೀನಿ. ಇಲ್ಲಿ ಪಾಠದ ವಿವರಣೆ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಪ್ರಬಂಧ, ಲೆಟರ್ ರೈಟಿಂಗ್, ಆಮೇಲೆ ಯಾವುದೇ ಇರ್ಲಿ, ತತ್ಸಮತದ್ಭವಗಳಾಗಿರ್ಬೋದು, ಪ್ರತಿಯೊಂದು ವಿಷಯವನ್ನ ಸ್ಮಾರ್ಟ್ ಆಗಿ ತುಂಬಾ ಡಿಫಿಕಲ್ಟ್ ಇಲ್ದೇನೆ ಹೇಳ್ಕೊಡುವಂತ ಒಂದು ಮೆಥಡ್ ಇರುತ್ತೆ. ಸೊ ಅದನ್ನ ಪ್ರಯೋಗ ಮಾಡ್ತೀನಿ. ಸೊ ಹಾಗಾಗಿ ಇದು ಸರಳ, ಸುಲಭ. ಯಾಕಂದ್ರೆ ಅದು ಆಯಾಯ ಟೀಚರ್ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಹಾಗಾಗಿ ಭರವಸೆ ಇದ್ರೆ ಖಂಡಿತ ಜಾಯಿನ್ ಆಗಬಹುದು. ಹಾಗೆ ನಿಮ್ಗೆ ಇನ್ನೊಂದು ಡೌಟ್ ಕೂಡ ಬರುತ್ತೆ, 2 days 3 days ಕ್ಲಾಸ್ ತಗೊಂಡ ತಕ್ಷಣ ನಿಜವಾಗ್ಲೂ ಕಲಿಯೋದಕ್ಕಾಗತ್ತಂತ. ಇಲ್ಲ, ನಾನು ಒಂದೇ ಒಂದು ಪ್ರಯತ್ನವನ್ನ ಮಾಡ್ತೀನಿ. 7 days ಕೂಡ ಅವರು ಕನ್ನಡವನ್ನ ಒಂದು 15-20 minutes ಬರೆಯೋದು, ಓದೋದು, ಅಥವಾ ನಾನು ಬೇರೆ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಸೊ ಅದನ್ನ ಅವ್ರು ಮಾಡಿದ್ದ ಆಗಿದ್ದಲ್ಲಿ ಅದನ್ನ ನನ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ಬೇಕಾಗತ್ತೆ. ನಾನು ದಿನಂಪ್ರತಿ ಅವ್ರಿಗೆ ಕೊಟ್ಟಂತಹ ಕೆಲಸವನ್ನ ನಾನು ಚೆಕ್ ಮಾಡಿ ಅದ್ರಲ್ಲಿ ತಪ್ಪುಗಳಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ಇದು 1 ದಿನದ 2 ದಿನದ ಕ್ಲಾಸ್ ಮಾತ್ರ ಆಗಿರೋದಿಲ್ಲ. ಪ್ರತಿದಿನ ಅವರು ಆ ಒಂದು ಕೆಲಸದಲ್ಲಿ ತೊಡ್ಕೋಬೇಕಾಗುತ್ತೆ. ಸೊ ಇದೇ ಕೂಡ ನಾನು ಕ್ಲಾಸ್ ಅಲ್ಲಿ ನಡೆಸ್ತಾ ಇರುವಂತದ್ದು. ಸೊ ಹಾಗಾಗಿ ರಿಸಲ್ಟ್ ಕೂಡ ಹಾಗೆ ಬಂದೇ ಬರುತ್ತೆ. ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.